ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೊಸದಕ್ಕೆ ಸ್ಪೆಷಲ್ಲು ನಾಟಿ ಮಟನ್ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ಗಳನ್ನ ನೋಡಿ. ಹಾಗೆ ಇವತ್ತು ನಮ್ಮ ಊರಿನಲ್ಲಿ ಹೊಸದಕ್ಕೆ ಸ್ಪೆಷಲ್ ಅಂದ್ಬಿಟ್ಟು ನಾಟಿ ಮಟನ್ನ ಕಟ್ ಮಾಡಿದ್ರು. ಫ್ರೆಶ್ ಆಗಿತ್ತು ಮಟನ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನು ರೆಗ್ಯುಲರಾಗಿ ಯಾವತ್ತೂ ಕೂಡ ಶಾಪಿಂದ ತಂದು ಮಟನ್ ಸಾಂಬಾರನ್ನ ಮಾಡೋದು ತುಂಬ ಕಮ್ಮಿ. ಬಟ್ ಊರುಗಳಲ್ಲಿ ಕಟ್ ಮಾಡಿದಾಗ ಮಟನ್ ಸಾಂಬಾರನ್ನ ಮಾಡ್ತೀವಿ. ಬಟ್ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಹಾಗೆ ಒಂದು ಜಾರ್ನಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫುಲ್ಲು ನೈಸಾಗಿ ಗ್ರೈಂಡ್ನ ಮಾಡಿ ಸ್ವಲ್ಪ ಆಯಿಲ್ನ ಹಾಕಿ ಪಾತ್ರೆಗೆ ಆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಫುಲ್ಲು ಡ್ರೈ ರೋಸ್ಟ್ ಆಗೋವರೆಗೂ ರೋಸ್ಟ್ನ ಮಾಡಿ ಹಾಗೆ ಮಟನ್ನ ಹಾಕಿ ಫುಲ್ಲು ಡ್ರೈ ಆಗೋವರೆಗೂ ಮಟನ್ನ ಹುರಿದಿಟ್ಕೊಂಡು ಅದು ಉರಿತಿದ್ರೇ ಒಂಥರ ಘಮ ಬರುತ್ತೆ. ಎಷ್ಟು ಚೆಂದ ಉಂಟು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಫುಲ್ಲು ಈ ರೀತಿಯಾಗಿ ಡ್ರೈ ಆಗಬೇಕು. ಹಾಗೆ ನೆಕ್ಸ್ಟ್ ಸ್ವಲ್ಪ ಕಾಯಿ, ಕೊತ್ತಂಬರಿ, 1 ಇಂಚು ಚಕ್ಕೆ, 1 ಇಂಚು ಶುಂಠಿ, ಹಾಗೆ 1-2 ಲವಂಗನ ಹಾಕ್ಕೊಂಡು ಗ್ರೈಂಡ್ನ ಮಾಡಿ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ನಾನು ಇವತ್ತು ಪಾತ್ರೆಯಲ್ಲಿ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟು ಕಾಲು ಸೊಪ್ಪನ್ನ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕುಕ್ಕರ್ಗೆ ಅದು ಫ್ರೆಶ್ ಕಾಲು ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಕಾಲು ಸೊಪ್ಪು ಮಾತ್ರ. ಅದಕ್ಕೋಸ್ಕರ ಕಾಲನ್ನ ಕಟ್ ಮಾಡ್ಕೊಂಡು 2 ಪೀಸ್ನ ಮಾಡಿ ಅದಕ್ಕೆ ಅರಿಶಿನ, ಉಪ್ಪು, ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಒಂದು 3-4 ವಿಸಲ್ನ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಕಾಲು ಅನ್ನೋದು ಬೆಂದಿತ್ತು. ಹಾಗೆ ಸ್ವಲ್ಪ ಅದಕ್ಕೆ ಮಸಾಲೆನ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಕಡೆ ಮಟನ್ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ಒಂದು ಈರುಳ್ಳಿ, ಒಂದು ಅರ್ಧ ಈರುಳ್ಳಿ, 1 ಟೊಮೆಟೊ, ಹಾಗೆ 1-2 ಎಸ್ಲು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಚಕ್ಕೆ, ಒಂದೇ ಒಂದು ಲವಂಗ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಕಾಳು ಹಾಕ್ಕೊಂಡು ಗ್ರೈಂಡ್ನ ಮಾಡಿಬಿಟ್ಟು ಕಾಲು ಸೊಪ್ಪನ್ನ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಫ್ರೆಶ್ ಕಾಲಾಗಿರೋದ್ರಿಂದ ಇನ್ನೂ ಟೇಸ್ಟ್ ಡಬಲ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟು ಚಿಕನ್ 65 ಮಾಡೋಣ ಅಂತ ಅಂದ್ಬಿಟ್ಟು ಒಂದೇ ರೀತಿ ಚಿಕನ್ ಫ್ರೈನ ತಿಂದು ಬೇಜಾರಾಗಿತ್ತು ಅನ್ನೋ ಕಾರಣಕ್ಕೆ ಚಿಕನ್ 65ನ ಮಾಡೋಣ ಅಂದ್ಬಿಟ್ಟು ಮ್ಯಾರಿನೇಟ್ನ ಮಾಡಿಡ್ತಿದ್ದೀನಿ. ಉಪ್ಪು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಒಂದು 20 ಮಿನಿಟ್ಸು ನಾನು ಮ್ಯಾರಿನೇಟ್ನ ಮಾಡಿ ಇಟ್ಟಿದ್ದೆ. ಅದಾದಮೇಲೆ ಫುಲ್ಲು ಮ್ಯಾರಿನೇಟ್ ಮಾಡಾದಮೇಲೆ ಫುಲ್ಲು ತುಂಬಾ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿತ್ತು. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಹಾಗೆ ಗರಂ ಮಸಾಲ ಪೌಡರು, ಹಾಗೆ ನೆಕ್ಸ್ಟು ಸ್ವಲ್ಪ ಮೊಸರು, ಆಮೇಲೆ ಮೊಟ್ಟೆ ಬೇಕಾದರೂ ಹಾಕ್ಕೋಬೋದು. ಮೊಟ್ಟೆ ಬೇಕು ಅಂದರೆ, ಇಲ್ಲ ಅಂದರೆ ಬೇಡ ಸ್ಕಿಪ್ನ ಮಾಡ್ಬೋದು. ಬಟ್ ಈ ರೀತಿಯಾಗಿ ಒಂದು 1/2 ಅವರ್ ಇಲ್ಲ 1 ಅವರು ಫ್ರಿಜ್ನಲ್ಲಿ ಸ್ವಲ್ಪ ಕಾರ್ನ್ಫ್ಲೋರು, ಹಾಗೆ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಇದೆಲ್ಲವನ್ನು ಹಾಕಿ ಗ್ರೈಂಡ್ನ ಮಾಡಿ ಒಂದು ಫುಲ್ಲು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಮ್ಯಾರಿನೇಟ್ನ ಮಾಡಿ 1 ಅವರ್ ಇಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಫುಲ್ಲು ಆಯಲ್ಲು ಅಂಟ್ಕೊಳ್ಳೋದಾಗಿರ್ಬೋದು, ಕೈಗೆಲ್ಲ ಮೆತ್ಕೊಳ್ಳೋದಾಗಿರ್ಬೋದು, ಈ ರೀತಿ ಯಾವ ರೀತಿಯೂ ಆಗಲಿಲ್ಲ. ತುಂಬಾ ಜ್ಯೂಸಿಯಾಗಿ ಚಿಕನ್ ಬಂದಿತ್ತು ಅಂತಲೇ ಹೇಳ್ಬೋದು. ಇವತ್ತಿನ ಹೊಸ್ದಕ್ಕೆ ನಮ್ದು ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.